ಸ್ಲೀವ್ ಬಂದು ಲೈನಿಂಗ್ ಅಟ್ಯಾಚ್ ಸೀದಾಕ ಲೈನಿಂಗ್ ಇಟ್ಕೊಂಡು ಹೊಲಿಸ್ಕೋದು. ಸ್ಲೀವ್ ಅಟ್ಯಾಚ್ ಲೆಫ್ಟ್ ಸೈಡ್ದು ಅಂದರೆ ಫ್ರಂಟ್ ಎಷ್ಟು ಬೇಕೋ ಅಷ್ಟೇ ತೆಗೆದು ಶೋಲ್ಡ್ರದಿಂದ ಅಟ್ಯಾಚ್ ಮಾಡ್ಕೊತ ಬರಬೇಕು. ಅಂದರೆ ಶೋಲ್ಡ್ರದಿಂದ ಅಟ್ಯಾಚ್ ಮಾಡಿದ್ರೆ ಸ್ಲೀವ್ ಕರೆಕ್ಟಾಗಿ ಕುತ್ಕೋತೈತಿ. ಹೆಚ್ಚಿಗೆ ಇದ್ದರೆ ಆಮೇಲೆ ಕಟ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಎಷ್ಟು ತೆಗೆದಕ್ಕೆ ಹೆಚ್ಚಿಗೆ ಅಷ್ಟನ್ನು ಗೊತ್ತಾಗಿರುತ್ತೆ. ಅದ್ರ ಮೇಲೆ ಇದ್ರ ಮಾಡ್ತೀವಿ. ಅಂದರೆ ಹಿಡಿದು ಬಿಟ್ಟು ಕಟ್ ಮಾಡಲ್ಲ. ಶೋಲ್ಡ್ರಕ್ಕೆ ನ್ಯಾಚ್ ಹಾಕಿ ನೋಡಿರ್ತೀವಲ್ಲ, ಸ್ಲೀವಿಗೆ ಭುಜಕ್ಕೆ ಇಷ್ಟ ಬರ್ಬೇಕು ಅನ್ನೋದಕ್ಕೆ ನ್ಯಾಚ್ ಹಾಕಿರ್ತೀವಿ. ಕರೆಕ್ಟ್ ಅಲ್ಲಿಗೆ ಬರುವಂಗೆ ಇಟ್ಕೊಂಡು ಆ ಕಡೆ ಈ ಕಡೆ ಬಿಟ್ಟು ಹೊಲ್ಕೊತ ಬರಬೇಕು. ಸ್ಲೀವ್ ಅಟ್ಯಾಚ್ ಒಂದು ಸೈಡ್ದು ಇನ್ನೊಂದು ಸೈಡ್ದು ಎರಡು ಅಟ್ಯಾಚ್ ಮಾಡಿಕೊಂಡು ಎರಡು ಹೊಲಿಗೆ ಹಾಕಲೇಬೇಕು. ಎರಡು ಹೊಲಿಗೆ ಹಾಕಿದ್ರೆ ಗಟ್ಟಿ ಕೂತ್ಕೋತೈತಿ. ಕಡೆ ಸ್ಲೀವ್ ಆಯಿತು. ಇನ್ನು ಸೈಡ್ ಫಿಟ್ಟಿಂಗು ಬಟ್ಟೆ ಇಲ್ಲಿ ಸೈಡು ಫೋಲ್ಡಿಂಗ್ ಬರುತ್ತೆ. ಅಂದರೆ ಟಾಪ್ಗಳಿಗೆ ಸೈಡ್ ಕಟ್ ಅಂತ ಬರುತ್ತಲ್ಲ ಆ ಟೈಪು. ಇದನ್ನು 2.5 ಅಥವಾ 3 ಇಂಚು ಡಾಟ್ ಹಾಕ್ತೀನಿ. ಇಷ್ಟು ಬಿಟ್ಟು 3 ಇಂಚ್ ಇಟ್ಕೊಂಡನಿ. ಬ್ಲೌಸ್ ಅಳತಿ ನೋಡಿ ಫಿಟ್ಟಿಂಗ್ ಇಲ್ಲ. ಇವಾಗ ಇದರ ಅಳತಿ ಎರಡು ಸೇಮ್ ಬರಬೇಕು. ಹಾಗಾಗಿ ತೋಳಿಗೆ ಎಷ್ಟು ಬಟ್ಟೆ ಬಂದಿತ್ತಲ್ಲ ಅದು ಕಟ್ ಮಾಡ್ತಾ ಇದ್ದೀನಿ. ಸೈಡ್ ಫಿಟ್ಟಿಂಗಲ್ಲಿ ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟಕ್ಕೆ ಸೈಡ್ ಕಟ್ ಬರಬೇಕಿಲ್ಲ. 3 ಇಂಚ್ ಮಟ್ಟ ಇತ್ತು. ಸೈಡೊಂದು ಈ ಸೈಡ್ ಒಂದೊಂದು ಹಾಕ್ಕೊಂಡು ಆಮೇಲೆ
ಇದೊಂದು ಸೈಡು, ಈ ಸೈಡಲ್ಲೂ ಸೇಮು. ಸೈಡ್ ಫಿಟ್ಟಿಂಗ್ ಫ್ರಂಡು ಎರಡು ಸೈಡ್ ಆಯಿತು. ಇನ್ನು ಸೈಡ್ ಕಟ್ಟದ್ದು ಓಪನ್ ಇರುತ್ತಲ್ಲ, ಅದನ್ನು ಸೇಮ್ ಚೂಡಿದಾರ ಟಾಪ್ ಮಾಡ್ತೀವಲ್ಲ ಅದೇ ಸೇಮು ನೋಡಿ ಸೀದಾ ಸ್ಟ್ರೇಟ್ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ಫೋಲ್ಡಿಂಗ್ ತೊಗೋಬೇಕು. ಇದು ಸೈಡ್ ಕಟ್ಟು. ಮಗ ಸ್ಕೂಲ್ದಿಂದ ಬಂದ, ಸ್ವಲ್ಪ ತಿಕ್ಕಲರ್ ಆಟ ಆಡ್ತಾನೆ, ಆಡಿಸ್ತಾನೆ ತಲೆ. ಫೋನು ಅಂದರೆ ಈ ವಿಡಿಯೋ ಅದು ಎಡಿಟ್ ಮಾಡೋದು ಸ್ವಲ್ಪ ಅಕ್ಕನ ಮಗನ ಹಿಂಗೆ ಮಾಡಬೇಕಪ್ಪ ಅಂತ ಹೇಳ್ಕೊಟ್ಟಿದ್ದಲ್ಲ, ಹಂಗಾಗಿ ಮಾಡ್ತಾನೆ ಬಿಡು ಅಂತ ಬಿಟ್ಟರೆ ಅವ ಜಾಸ್ತಿ ಗೇಮಿಗೆ ಎಡಿಟ್ ಆಗಿಬಿಟ್ಟ. ಹಾಗಾಗಿ ನಾವು ಒಂದೊಂದು ವಿಡಿಯೋ ಎಡಿಟ್ ಆಗೋದು ಬೇಡ ಅಂತಂದು ಒಂದೊಂದು ಸಲ ನಾನೇ ಹಾಗೆ ಬಿಟ್ಟಿರ್ತೀನಿ, ಒಂದೊಂದು ಸಲ ಮತ್ತೆ ಇದು ಮಾಡ್ತಾನೆ. ಎಡಿಟ್ ಮಾಡಂದ್ರೆ ಗೇಮಿಗೆ ಎಡಿಟ್ ಆಗ್ಯಾನ, ಅವ ಎಡಿಟ್ ಆದಂದ್ರೆ ಮತ್ತು ನಾನು ಇಲ್ಲ ಅವ್ನು ಫೋನ್ ಕೊಡ್ಲಿಪ್ಪ ಅಂತಂದು ಬಿಡಿಸ್ತಾ ಇದ್ದೀವಿ. ಹೀಗಾಗಿ ಒಂದು ವಿಡಿಯೋ ಎಡಿಟ್ ಆಗಿರತ್ತ, ಒಂದು ವಿಡಿಯೋ ಎಡಿಟ್ ಆಗಿರೋಂಗಿಲ್ಲ. ಈಗ ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ ಅವಂಗೆ. ಗೇಮ್ ಆಡಿದ್ರೊಳಗೆ ಇದ್ದಂದ್ರೆ ಮಾತೇ ಕೇಳಲ್ಲ. ಇದು ಸೈಡ್ ಕಟ್ ಫಿನಿಶಿಂಗ್, ಸೈಡ್ ಎರಡು ಸೈಡ್ ಮುಗಿತು. ಇನ್ನೊಂದು ಸೈಡ್ ಸ್ಕ್ವೇರ್ ಆಕಾರ ಬರುತ್ತೆ. ಸೈಡ್ ಕಟ್ಟಲ್ಲಿ ನೀಟ್ ಕಾಣುತ್ತೆ. ಅಂದರೆ ಟಾಪಿಗೆ ಬರುತ್ತೆ, ಅದೇ ಸೇಮೇ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡ್ಕೋಬೋದು. ಹೌದಾ, ಸ್ಕ್ವೇರು ನೀಟ್ ಬರುತ್ತೆ, ಅದೇ ಸೇಮು ಈ ಕಡೆನೂ ಎರಡು ಸೈಡ್ ಹಾಕಿದ್ರೆ ಎರಡು ಸೈಡ್ ಕಟ್ ಆಯ್ತು. ಇದಾದರೂ ಸೂಜಿ ಸ್ಟಾಪ್ ಮಾಡಿ ಟರ್ನ್ ಮಾಡ್ಕೋಬೇಕು ಬಟ್ಟೆ. ಇದೊಂದು ಮತ್ತು ಇನ್ನು ಹುಕ್ಸ್ ಮಾಡೋದು, ಹುಕ್ಕಾ ಮನಿ ಮಾಡೋದು ಅಷ್ಟೇ. ಬ್ಲೌಸ್ ಫಿನಿಶ್ ಆಯಿತು. ಬೋಟ್ ನೆಕ್, ಇದು ಪಾಟ್ ನೆಕ್ಕು ಲಂಗ ಬ್ಲೌಸು ರೆಡಿ. ಇದು ಬಂದಿದೆ ಸ್ಲೀವು.